ಮ್ಯಾಮ್ ಒಂದು ನಿಮಿಷ ಮುಂದೆ ಬರೋಣ. ಮ್ಯಾಮ್ 21 ವರ್ಷದ ನಂತರ ಮತ್ತೆ ರಿಲೀಸ್ ಆಗಿದೆ. ಸೊ ಎಷ್ಟು ಖುಷಿ ಇದೆ, ಎಷ್ಟು ರಿಲೀಸ್ ಸಂದರ್ಭಗಳಲ್ಲಿ ಈ ಥರದೊಂದು ಕ್ರೇಜನ್ನು ನೀವು ನೋಡಿ? ಮ್ಯಾಮ್ ನನಗೆ ಹೇಳೋಕ್ಕೆ ಬರ್ತಿಲ್ಲ, ಬಿಕಾಸ್ ನಾನು ಇಷ್ಟು ಸಿನಿಮಾಗಳು ಮಾಡಿದ್ದೀನಿ, ಮಾಡಿರೋದೇ ಕೆಲವು ಸಿನಿಮಾ, ಆದರೆ ಮಾಡಿರೋ ಸಿನಿಮಾಗಳಲ್ಲಿ ನಾನು ಈ ಥರ ಒಂದು ಅನುಭವ ನನಗೆ ಯಾವತ್ತೂ ಆಗಲಿಲ್ಲ. ಅಪ್ಪು ಸರ್ಗಿರೋಂಥ ಫ್ಯಾನ್ಸ್ ಇದ್ದಾರಲ್ಲ, ಐ ಥಿಂಕ್ ಅದು ಲೈಫಲ್ಲಿ ಯಾರನ್ನು ಪಡೆಯೋದು ಸ್ವಲ್ಪ ಕಷ್ಟ. ಬಟ್ ಅವ್ರಿಗಿರೋ ಫ್ಯಾನ್ಸು ಅವ್ರಿಗಿರೋ ಪ್ರೀತಿ ಎಷ್ಟು ಕೊಡ್ತಾರೋ ಅಷ್ಟೇ ಪ್ರೀತಿ ಅವ್ರ ಆರ್ಟಿಸ್ಟ್ಗಳಿಗೂ ಕೊಡ್ತಾರೆ, ಅವ್ರ ಜೊತೆ ಮಾಡಿರೋ ಎಲ್ಲ ಕಲಾವಿದರಿಗೂ ಕೊಡ್ತಾರೆ. ಅದು ಒಂದು ಪುಣ್ಯ ನಮಗೆ. ಸರ್ ಜೊತೆ ಇನ್ನೂ ಯಾವುದಾದ್ರೂ ಸಿನಿಮಾಗಳಲ್ಲಿ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಇತ್ತು, ಯಾವುದಾದ್ರೂ ಸಿನಿಮಾ ಮಿಸ್ ಆಗಿತ್ತು ಆ ಥರದ್ದು ಏನಾದರೂ ಎಕ್ಸ್ಪೀರಿಯನ್ಸ್? ಇಲ್ಲ, ಆ್ಯಕ್ಚುಲಿ ಏನಾಯಿತು ಅಂದರೆ ಈ ಸಿನಿಮಾನೂ ನನಗೆ ನಿಜವಾಗ್ಲೂ ಲಕ್ ಥರ ಬಂತು ಅದು. ಸೊ ಐ ಥಿಂಕ್ ಯಾವಾಗಲೂ ಹೇಳ್ತಾರ ಒಂದು ಮಾಡಿದ್ರು ಬೆಸ್ಟ್ ಮಾಡಬೇಕು ಅಂತ. ಸೊ ಐ ಥಿಂಕ್ ಇಟ್ ವಾಸ್ ಜಸ್ಟ್ ಒನ್, ಬಟ್ ವಿ ವರ್ ಗುಡ್ ಫ್ರೆಂಡ್ಸ್. ಆಮೇಲೆ ಒಂದು ಒಳ್ಳೆ ಸ್ನೇಹಿತರು, ನಮ್ಮ ಅಕ್ಕನ ಮದುವೆಗೆಲ್ಲ ಬಂದಿದ್ದಾರೆ ಅವರು, ಅವರಾಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಎಲ್ಲರೂ ನಮ್ಮ ಅಕ್ಕನ ಮದುವೆಗೆ ಬಂದಿದ್ದಾರೆ. ಅಷ್ಟು ನಾವು ಒಂದು ಒಳ್ಳೆ ಬಾಂಡಿಂಗ್ ಇತ್ತು, ಅವ್ರನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಈಸ್ ಲೆಜೆಂಡ್. ಅಪ್ಪು ಸರ್ ಫ್ರೆಂಡ್ಶಿಪ್ಗೆ ತುಂಬ ವ್ಯಾಲ್ಯೂ ಕೊಡ್ತಾ ಇದ್ರು. ಏನಾದರೂ ಒಂದು ಗಿಫ್ಟು ಅವ್ರ ಫ್ರೆಂಡ್ ಸರ್ಕಲಲ್ಲಿ ಎಲ್ರಿಗೂ ಕೊಡ್ತಿದ್ದೇ ಇದೆ. ಸೊ ಎಂತಾದರೂ ಅಪ್ಪು ಸರ್ ಕಡೆಯಿಂದ ನಿಮ್ಗೆ ಯಾವುದಾದ್ರು ಒಂದು ಗಿಫ್ಟು ಅಥವಾ ಅವ್ರ ಮನೆಗೆ ಹೋಗಿ ಊಟ ಮಾಡಿದ ತಕ್ಷಣ ಅದನ್ನು ರೀಕಾಲ್ ಮಾಡ್ತಾರೆ? ನನಗೆ ಗಿಫ್ಟ್ ಏನು ಗೊತ್ತಾ, ಅವ್ರ ಜೊತೆ ಫಸ್ಟ್ ಆಫ್ ಆಲ್ ಅವ್ರ ಪಾತ್ರ ಮಾಡಿದೆ ನನಗೊಂದು ದೊಡ್ಡ ಗಿಫ್ಟು. ಅವ್ರ ಜೊತೆ ಅವ್ರ ತಂಗಿಯ ಒಂದು ಪಾತ್ರ ಮಾಡಿದ್ನಲ್ಲ, ಅದೇ ಒಂದು ದೊಡ್ಡ ಗಿಫ್ಟು. ಸೆಕೆಂಡು, ಅಫ್ಕೋರ್ಸ್ ನೀವು ಹೇಳ್ದಂಗೆ ಅಪ್ಪಾಜಿ ನೋಡೋವಂಥ ಅವಕಾಶ ಸಿಕ್ತು ನನಗೆ. ಅಪ್ಪಾಜಿ ಅವ್ರ ಜೊತೆ ಕೂತು ನಾವು ಹಿಂಗೆ ಕೂತು ಊಟ ಮಾಡಿದ್ದೀವಿ. ಸೊ ಅದು ಇನ್ನೊಂದು ಗಿಫ್ಟು. ಅವೆಲ್ಲ ಆಗಿರೋದೇ ಇವ್ರ ಮೂಲಕ. ಅದಲ್ಲದೆ ಹಿಸ್ ಮೋಸ್ಟ್ ಇಂಪಾರ್ಟೆಂಟ್ ಅಪ್ರಿಸಿಯೇಷನ್ ಯಾವಾಗಲೂ ಹೇಳ್ತಿದ್ರು, ಆಶಿತಾ ಯು ಆರ್ ಅ ವೆರಿ ಗುಡ್ ಡಾನ್ಸರ್ ಅಂತ. ಯಾಕಂದರೆ ನಾನು ಹೊಡಿ ಆ ಸಾಂಗಲ್ಲಿ ನಾವಿಬ್ಬರು ತುಂಬ ಚೆನ್ನಾಗಿ ವಿ ಕೋಆರ್ಡಿನೇಟೆಡ್ ರಿಯಲಿ ವೆಲ್. ನಾನು ಇನ್ಫ್ಯಾಕ್ಟ್ ಎಷ್ಟೋ ಸ್ಟೆಪ್ಸ್ಗಳು ನಾವು ಮಾಡಬೇಕಾಗಿತ್ತು, ಬಟ್ ಮಧ್ಯದಲ್ಲಿ ಬೇರೆ ಬೇರೆ ಇಶ್ಯೂಸ್ ಆಗ್ತಾಯಿತ್ತು. ಸೊ ಬಟ್ ದೆನ್ ವಿ ಎಂಜಾಯ್ಡ್ ಅ ಲಾಟ್. ಸೊ ಹೀಸ್ ಟು ಆಲ್ವೇಸ್ ಟೆಲ್ ಮಿ ಯು ಆರ್ ಅ ವೆರಿ ಗುಡ್ ಡಾನ್ಸರ್ ಆಶಿತಾ ಅಂತ. ಶೂಟಿಂಗ್ ಸೆಟ್ಟಲ್ಲಿ ಯಾವ ಮೂಮೆಂಟನ್ನ ಇವತ್ತು ಕೂಡ ನೀವು ಚೆರಿಷ್ ಮಾಡ್ತೀರಾ ಅಂತ ಆಕಾಶದಲ್ಲಿ? ಪ್ರತಿ ಒಂದು ಕ್ಷಣನೂ, ದೇರ್ ಇಸ್ ನೋ ಡೌಟ್, ಪ್ರತಿ ಒಂದು ಕ್ಷಣನೂ ನಾನು ಎಂಜಾಯ್ ಮಾಡಿದ್ದೀನಿ. ಅಪ್ಪು ಇಸ್ ನಾಟ್ ಅ ಕೋಸ್ಟಾರ್, ಈಸ್ ಅ ಫ್ರೆಂಡ್. ಯಾಕಂದರೆ ಅವ್ರು ತುಂಬ ಜೋವಿಯಲ್ ಆಗಿರ್ತಾರೆ. ನಾನು ಶಿವಣ್ಣನ ಜೊತೆನೂ ಕೆಲಸ ಮಾಡಿದ್ದೀನಿ ತವರಿನ ಸಿರಿಯಲ್ಲಿ, ಅವ್ರ ಜೊತೆನೂ ಅಷ್ಟೇ ಒಳ್ಳೆ ಕನೆಕ್ಷನ್ ಇದೆ. ಆದರೆ ಅಪ್ಪು ಏನು ಗೊತ್ತಾ, ನಮ್ಮ ಒಂದು ಏಜ್ಗೆ ಮ್ಯಾಚ್ ಆಗ್ತಿದ್ರು. ಸೊ ನಾನು ಅವರು ತೀರಾ ಅಷ್ಟೊಂದು ಏಜ್ ಗ್ಯಾಪ್ ಇರಲಿಲ್ಲ ನಮಗೂ ಅವ್ರಿಗೂ. ಸೊ ವಿ ಹ್ಯಾಡ್ ಫನ್. ನಾವು ಡ್ರೈವ್ಸ್ಗೆ ಹೋಗ್ತಾ ಇದ್ವಿ, ಹಾಡುಗಳು ಕೇಳ್ತಿದ್ವಿ. ಇನ್ಫ್ಯಾಕ್ಟ್ ಓ ಮಾರಿಯಾ ಸಾಂಗ್ ಇದೆಯಲ್ಲ, ನನ್ನ ಹೆಸರು ಫುಲ್ ಹೆಸರು ಆಶಿತಾ ಮರಿಯಾ ಅಂತ. ಸೊ ಹೀಸ್ ಟು ಆಲ್ವೇಸ್ ಟೆಲ್ ಮಿ ದ್ಯಾಟ್ ನಿನ್ನ ಮರಿಯಾ ಹಾಡಲ್ಲೇ ನಾವು ಹಾಡು ಮಾಡಿದ್ದೀವಿ ಹಂಗೆ ಅಂತ. ಸೊ ಆ ಹಾಡು ರಿಲೀಸ್ ಅಂದರೆ ಇನ್ನೂ ಶೂಟ್ ಆಗಿರಲಿಲ್ಲ, ಅದಕ್ಕೂ ಮುಂಚೆನೇ ನಮಗೆ ಕೇಳಿಸಿದ್ರು ಆ ಸಾಂಗ್ನೆಲ್ಲ. ಸೊ ಹಿ ವಾಸ್ ದ್ಯಾಟ್ ಜೋವಿಯಲ್. ಅಂದರೆ ಬೇರೆಯವ್ರ ಒಪಿನಿಯನ್ ಕೇಳೋದಾಗಿರ್ಬೋದು, ಅವ್ರ ಸಜೆಷನ್ಸ್ ಕೇಳೋದಾಗಿರ್ಬೋದು, ಅಪ್ಪು ಅವ್ರಿಗೆ ಅದು ಮುಂಚೆಯಿಂದನೇ ಇತ್ತು. ಹಿ ವಾಸ್ ನಾಟ್ ಲೈಕ್ ನಾನು ದೊಡ್ಡ ಸ್ಟಾರು, ನಾನು ಯಾಕೆ ಬೇರೆಯವ್ರ ಒಪಿನಿಯನ್ ಕೇಳಬೇಕು, ಆ ಥರ ಇರಲಿಲ್ಲ ಅವ್ರಿಗೆ. ಸೊ ಹಿ ವಾಸ್ ಆಲ್ವೇಸ್ ವೆರಿ ವೆರಿ ಡೌನ್ ಟು ಅರ್ತ್. ಅಂದರೆ ನೀವು ನೋಡಿದ್ದೀರ ಅವ್ರು ಎಷ್ಟು ತಗ್ಗಿ ಬಗ್ಗಿ ಮಾತಾಡ್ತಾರೆ ಅಂತ. ಇಮ್ಯಾಜಿನ್ ನಾನು ಅವ್ರ ಜೊತೆ ಕೆಲಸ ಮಾಡುವಾಗ ಅವ್ರು ಇನ್ನೆಷ್ಟು ಚೆನ್ನಾಗಿರ್ತಾರೆ. ಐ ಮೀನ್ ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಅಶ್ವಿತಾ ಏನು ಮಾಡ್ತಿದ್ದೀರಾ ಇವಾಗ? ಯಾವುದಾದ್ರು ಪ್ರಾಜೆಕ್ಟ್ಸು ಕಂಬ್ಯಾಕ್ ಬಿಗ್ ಸ್ಕ್ರೀನಲ್ಲಿ ನಾವು ಯಾವಾಗ ನೋಡ್ಬೋದು? ಆಕಾಶಿಂದ ನಾನು ಈಗ ನನ್ನ ಎಲ್ಲರೂ ನೋಡ್ತಾ ಇದ್ದಾರೆ. ಸೊ ಐ ಥಿಂಕ್ ದೇ ಶುಡ್ ಗಿವ್ ವಿ ದ ಕಮ್ ಬ್ಯಾಕ್. ನಾನು ರೆಡಿ ಇದ್ದೀನಿ ಮಾಡೋದಕ್ಕೆ. ಒಳ್ಳೆ ಸಿನಿಮಾಗಳು, ಒಳ್ಳೆ ಸಬ್ಜೆಕ್ಟ್ಗಳು, ಒಳ್ಳೆ ಡಿರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಬಂದರೆ ಡೆಫಿನೆಟ್ಲಿ ಮಾಡ್ತೀನಿ. ಬಿಕಾಸ್ ಮನಸ್ಸಿಂದ ನಾನು ಒಂದು ಕಲಾವಿದೆ, ಅದು ಯಾವತ್ತೂ ನನ್ನಿಂದ ಅದು ಸಾಯಲ್ಲ. ಸೊ ಹಾಗಾಗಿ ಡೆಫಿನೆಟ್ಲಿ ಐ ಥಿಂಕ್ ಇದೇ ಒಂದು ಒಳ್ಳೆ ಸ್ಟಾರ್ಟ್ ಆಗಲಿ, ಒಂದು ಬಿಗಿನಿಂಗ್ ಆಗಲಿ ಅಂತ ನಾನು ಕೇಳ್ತೀನಿ. ಸರ್ ಬರ್ಡೇ ಇನ್ನೊಂದು 3-4 ಡೇಸ್. ಎಸ್, ಸೊ ಏನು ಹೇಳ್ತೀರಿ? ನಾನು ಯಾವಾಗಲೂ ಎಲ್ರಿಗೂ ಹೇಳ್ತಿರ್ತೀನಿ, ನಾನು ಅಪ್ಪುನ ನಾನು ಯಾವತ್ತೂ ಪಾಸ್ಟ್ ಟೆನ್ಸಲ್ಲಿ ಮಾತಾಡಲ್ಲ. ಫಾರ್ ಮೀ ಎವ್ರಿ ಬರ್ಡೇ ಐ ಫೀಲ್ ದಟ್ ಹೀಸ್ ದೇರ್, ಹೀಸ್ ಹಿಯರ್ ಸಮ್ವೇರ್ ವಿತ್ ಅಸ್ ಅಂತಲೇ ನನಗೆ ಆ ಒಂದು ಭಾವನೆಯಲ್ಲೇ ನಾನು ಇದ್ದೀನಿ. ದಟ್ ಈಗಲೂ ನಮ್ಮ ಜೊತೆ ಕೂತ್ಕೊಂಡು ಅವ್ರು ಸಿನಿಮಾ ನೋಡ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಹ್ಯಾಪಿ ಬರ್ತ್ಡೇ ಅಪ್ಪು. ಅವ್ರ ಬ್ಲೆಸ್ಸಿಂಗ್ಸ್ ನಮಗೆ ಬೇಕು. ಅವ್ರು ಎಲ್ಲೇ ಇದ್ರೂ ಅವ್ರ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಸದಾ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ ದಿಸ್ ಅಪ್ಪು. ಥ್ಯಾಂಕ್ ಯು, ಆ್ಯಂಡ್ ವೆರ್ ಎವರ್ ಯು ಆರ್, ಐ ಲವ್ ಯು. ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ರಿಲೀಸ್ ಆದಾಗ ನೋಡೋಕ್ಕಾಗಿರಲಿಲ್ಲ. ಇವತ್ತಂತೂ ಫಸ್ಟ್ ಡೇ ಫಸ್ಟ್ ಶೋ ಮಿಸ್ ಮಾಡಬಾರ್ದು ಅಂದ್ಕೊಂಡು ಇವ್ರನ್ನೆಲ್ಲನೂ ಕರ್ಕೊಂಡು ಬಂದೆ ನಾನು. ಆ್ಯಕ್ಚುಲಿ ನೈಟಿಂದ ನಂಗೆ ನಿದ್ದೆ ಬಂದಿಲ್ಲ. ಪುನೀತ್ ಸರ್ನ ಮತ್ತು ರಮ್ಯಾ ಮ್ಯಾಮ್ನ ಮತ್ತೆ ಸ್ಕ್ರೀನಲ್ಲಿ ನೋಡಬೇಕು ಅನ್ನೋ ಎಕ್ಸೈಟ್ಮೆಂಟಲ್ಲಿ ನೈಟೆಲ್ಲ ನಿದ್ದೆ ಬರಲಿಲ್ಲ. ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಾನು ಬಂದಿದ್ದೆ.
ರಮ್ಯಾ ಮ್ಯಾಮ್ನ ಸ್ವಲ್ಪ ನೋಡೋಕ್ಕೆ ಸಿಕ್ತು ನನಗೆ ಲೈಕ್ ಸಿಕ್ಕಾಬಡೆ ಖುಷಿ ಆಗ್ತಿದೆ ಮತ್ತು ರಿಲೀಸ್ ಆಗಿದೆ ಆಕಾಶ್ ಮೂವಿ ಎಲ್ಲರೂ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ. ಮೇಡಮ್ ನೀವೇನು ಮಾಡ್ತಿದ್ದೀರಿ ಈ ಸಿನಿಮಾ ರಿಲೀಸ್ ಆದಾಗ ಫಸ್ಟ್ ಅವಾಗ ಐ ಥಿಂಕ್ ನಂಗೆ 4 ವರ್ಷನೋ 5 ವರ್ಷ ಇರಬೇಕಷ್ಟೇ. ನಿಮ್ಗೆ ಸೀನಿಗೆ ಜೋರಾಗಿ ವಿಸಿಲ್ ಹೊಡೆದ್ರಿ ಮೇಡಮ್ ನೀವು? ನೀವು ಯಾವ ಸೀನ್ ಎಂಜಾಯ್ ಮಾಡ್ತೀರಿ ನೀವು? ಫಸ್ಟ್ ಅವರಿಬ್ರು ಮೀಟ್ ಮಾಡಿದ್ದು, ಆಮೇಲೆ ಸಾಂಗ್ ಬಂದಿದ್ದು, ಆಹಾ ಎಂತ ಆ ಕ್ಷಣ, ಓ ಮೈ ಗಾಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅವರಿಬ್ರು ಸ್ಕ್ರೀನಲ್ಲಿ, ನೋಡೋಕ್ಕೆ ಖುಷಿ. ಹಬ್ಬ ಇದೊಂಥರ ಅಪ್ಪು ಹಬ್ಬ. ಥ್ಯಾಂಕ್ ಯು ಗಾಡ್. ಆ ಸಾಂಗ್ಸ್ ಕ್ರೇಜ್ ಅಂತ ಹೇಳೋಕ್ಕಾಗಲ್ಲ. ಯು ಶುಡ್ ಕಮ್ ಟು ದಿ ಥಿಯೇಟರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಟ್. ತುಂಬ ವರ್ಷ ಆಗಿತ್ತು ಥಿಯೇಟರಿಗೆ ಬಂದು, ಮಲ್ಟಿಪ್ಲೆಕ್ಸ್ ಬಂದಮೇಲೆ, ಬಟ್ ದಿಸ್ ಇಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಗುಡ್ ಲಕ್.